ಕೊಡಗಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಭಾಗಮಂಡಲದಲ್ಲಿ ಪ್ರವಾಹವೇ ಉಂಟಾಗಿದೆ. ದೇವಾಲಯದ ಆವರಣಕ್ಕೂ ಕೂಡ ಪ್ರವಾಹದ ನೀರು ನುಗ್ಗುತ್ತಾ ಇದೆ. ಕೊಡಗಿನಲ್ಲಿ ಭಾರೀ ಮಳೆಯ ಹಿನ್ನೆಲೆ ಭಾಗಮಂಡಲದಲ್ಲಿ ಪ್ರವಾಹ. ಭಗಂಡೇಶ್ವರ ದೇಗುಲದ ಮೊದಲ ಮೆಟ್ಟಿಲಿನವರೆಗೂ ಕೂಡ ನೀರು ಬಂದಿದೆ. ಉಕ್ಕಿ ಹರಿತಾ ಇದೆ ಕಾವೇರಿ, ಸುಜೋತಿ ಹಾಗೂ ಕನ್ನಿಕೆ ನದಿಗಳು. ಭಕ್ತರು ದೇವಾಲಯಕ್ಕೆ ಹೋಗೋದಕ್ಕೆ ಆಗದೆ ಪರದಾಡ್ತಾ ಇದ್ದಾರೆ. ತ್ರಿವೇಣಿ ಸಂಗಮ ಸ್ನಾನಘಟ್ಟ ಸಮೀಪದ ಅಂಗಡಿಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಭಾಗಮಂಡಲದ ದೃಶ್ಯ ಇದು. ಭಗಂಡೇಶ್ವರ ದೇವಾಲಯದ ಮೆಟ್ಟಿಲಿನವರೆಗೂ ಕೂಡ ನೀರು ಬಂದಿದೆ. ಅದರ ಪರಿಣಾಮ ಭಕ್ತರು ಯಾರೂ ಕೂಡ ಇತ್ತ ಬರೋದಕ್ಕೆ ಆಗ್ತಾ ಇಲ್ಲ, ಪರಿತಪಿಸ್ತಾ ಇದ್ದಾರೆ. ಉಕ್ಕಿ ಹರಿತಾ ಇದೆ ಕಾವೇರಿ, ಸುಜೋತಿ ಹಾಗೂ ಕನ್ನಿಕೆ ನದಿಗಳು. ಕೋಲಾರಿಂದ ಬಂದಿದ್ವಿ, ಕೂರ್ಗ್ ಪ್ರವಾಸಕ್ಕೋಸ್ಕರ ಬಂದಿದ್ವಿ. ಇಲ್ಲಿ ಭಾಗಂಡೇಶ್ವರ ದರ್ಶನ ದೇವಸ್ಥಾನ ನೋಡೋದಕ್ಕೂ ಬಂದಿದ್ವಿ. ಜೊತೆಗೆ ಇಲ್ಲಿ ಕಾವೇರಿ ಉಕ್ಕಿ ಹರಿತಿದೆ, ಫುಲ್ ತುಂಬಿದೆ, ಅದಕ್ಕೋಸ್ಕರ ದರ್ಶನ ಮಾಡೋಕ್ಕಾಗ್ತಿಲ್ಲ. ಇದರಿಂದ ಕಾವೇರಿ ತುಂಬಿರೋದಕ್ಕೆ ಖುಷಿ ಆಗ್ತಿದೆ. ಮುಂದೆ ತಲಕಾವೇರಿಗೆ ಹೋಗಿ ದರ್ಶನ ಮಾಡಿಕೊಂಡು ನೋಡಿ ಹೋಗ್ತೀವಿ. ಇಲ್ಲಿ ಕೆಳಗೆ ನೀರು ಜಾಸ್ತಿ ಇರೋದ್ರಿಂದ ಕೆಳಗೆ ಬಿಡ್ತಿಲ್ಲ ದರ್ಶನಕ್ಕೆ. ಮೇಲೆಯಿಂದನೇ ಬ್ರಿಡ್ಜ್ ಮೇಲೆಯಿಂದನೇ ನೋಡ್ತಿದ್ದೀವಿ. ಕೆಳಗೆ ಹೋಗೋಕ್ಕಾಗ್ತಿಲ್ಲ. ಬೇಸರ ಆಗುತ್ತೆ, ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಬಟ್ ಕಾವೇರಿ ತುಂಬಿದೆಯಲ್ಲ, ಅದು ಖುಷಿ ಇದೆ. ಅದು ಸಾಕು. ಕೋಲಾರಿಂದ ಬಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.